ಕಳೆದ 3 ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯೊಂದು ವಿಪರೀತವಾಗಿ ಹರಿದಾಡುತ್ತಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸುಪ್ರೀಂ ಕೋರ್ಟ್, ಎಸ್ಸಿ/ಎಸ್ಟಿ ಆಕ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಒಂದು ಆದೇಶ ಹೊರಡಿಸಿದೆ. ಅದೇನೆಂದರೆ ಕೇವಲ ನಿಂದನೀಯ ಭಾಷೆ ಅಥವಾ ಜಾತಿಯ ಹೆಸರನ್ನು ಉಲ್ಲೇಖ ಮಾಡಿದರೆ ದೌರ್ಜನ್ಯ ಕಾಯ್ದೆ ಅನ್ವಯ ಆಗುವುದಿಲ್ಲವೆಂದು. ಈ ಆದೇಶ ಅರ್ಥ ಮಾಡಿಕೊಳ್ಳದ ಕೆಲವು ಜಾತಿವಾದಿ ರೋಗಗ್ರಸ್ತರು ದೇಹದ ತುಂಬಾ ಜಾತಿಯ ರೋಗವನ್ನೇ ಇಟ್ಟುಕೊಂಡ ಮನುವಾದಿ ಮನಸ್ಥಿತಿಯವರು ಅಮೋಘ ಸಂಭ್ರಮ ಪಡುತ್ತಿರುವುದು ನೋಡಿದರೆ ನಗಬೇಕೋ ಅಳಬೇಕೋ ತಿಳಿಯುತ್ತಿಲ್ಲ. ಈ ಕಾನೂನು 1989 ರಿಂದಲೂ ಇದೇ ರೀತಿಯಲ್ಲಿಯೇ ಇದೆ. ಯಾವುದೇ ವ್ಯಕ್ತಿಯು ಅವಮಾನ ಮಾಡುವ ಉದ್ದೇಶದಿಂದಲೇ ಜಾತಿಯ ಹೆಸರನ್ನು ಹಿಡಿದು ಅವಮಾನ ಮಾಡಿದರೆ ಸೆಕ್ಷನ್ 3(1) ಆರ್.ಎಸ್. ಇದು ಅನ್ವಯವಾಗುತ್ತದೆ ಎಂದು ಸ್ಪಷ್ಟವಾಗಿ ಕಾನೂನು ಹೇಳುತ್ತದೆ. ಅಂದರೆ ಜಾತಿಯ ಹೆಸರನ್ನು ಹಿಡಿದು ಅವಮಾನ ಮಾಡಿ ನಿಂದನೀಯ ಪದ ಜಾತಿಯ ಹೆಸರಿನಲ್ಲಿ ಬೈದರೆ ಅಥವಾ ಅವಮಾನ ಮಾಡುವ ಉದ್ದೇಶದಿಂದಲೇ ನಿಂದನೆ ಮಾಡಿದರೆ ಈ ಕಾಯ್ದೆ ಅನ್ವಯವಾಗುತ್ತದೆ. ಇದನ್ನೇ ಸುಪ್ರೀಂ ಕೋರ್ಟ್ ಕೂಡ ಒತ್ತಿ ಹೇಳಿದೆ. ಆದೇಶವನ್ನು ಓದದೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮೊಬೈಲ್ ಇದೆ ಎಂದು ಬೇಕಾದನ್ನು ಬರೆದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡುವುದು ಸಭ್ಯರ ಲಕ್ಷಣವಲ್ಲ. ಎಷ್ಟೋ ಅತ್ಯಾಚಾರ ಪ್ರಕರಣಗಳು ಸುಳ್ಳು ಎಂದೂ ಆಗಿದೆ. ಎಷ್ಟೋ ಪೋಸ್ಕೋ ಪ್ರಕರಣಗಳು ಸುಳ್ಳು ಎಂದೂ ಆಗಿದೆ. ಅಲ್ಲದೆ ದುರುಪಯೋಗ ಕೂಡ ಆಗಿದೆ ಅಂದ ಮಾತ್ರಕ್ಕೆ ಈ ಕಾಯ್ದೆಯನ್ನು ರದ್ದುಪಡಿಸಲು ಆಗುತ್ತದೆಯೇ? ಜನತೆ ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಗೆ ಸಿಲುಕಿಕೊಳ್ಳಬಾರದೆಂದು ಈ ಮೂಲಕ ಮನವಿ ಮಾಡುತ್ತೇವೆ ಎಂದು ಭೀಮ್ಗರ್ಜನೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಮಿಂಟಿ ಅವರು ತಿಳಿಸಿದ್ದಾರೆ.